ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ಟ್ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಟಾಪಿಕ್ ತಗೊಂಡಿದ್ದೀನಿ. ದೇವರ ಪ್ಲಾನ್ ಏನಿದೆ ನಿಮ್ಮ ಲೈಫ್ ಟುವರ್ಡ್ಸ್ ಅಂತ ನೋಡೋಣ. ಸೊ ನೀವೇನೇನೋ ಪ್ಲಾನ್ ಮಾಡ್ಕೊಂಡಿರ್ತೀರಲ್ಲ, ನಾನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳಿ ನಿಮ್ದೇ ಒಂದು ಲೆಕ್ಕಾಚಾರ ಇರುತ್ತೆ. ಬಟ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ದೇವ್ರ ಲೆಕ್ಕಾಚಾರ ಏನಿದೆ, ದೇವರ ಒಂದು ಪ್ಲಾನಿಂಗ್ ನಿಮ್ ಲೈಫ್ಗೆ ಏನಿದೆ ಅಂತ ಹೇಳಿ ನೋಡೋಣ. ಓಕೆನಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್. ಬೇಸಿಕಲಿ ನನಗೂ ಈ ಟಾಪಿಕ್ ತುಂಬಾ ಇಷ್ಟ ಆಯ್ತು. ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನಗೆ ಸಂಪರ್ಕ ಮಾಡಬಹುದು. ಕಾರ್ಡ್ ಶಫಲಿಂಗ್ ಮಾಡುವಾಗಲೇ ಕಾರ್ಡ್ಸ್ ಎಲ್ಲ ಬೀಳ್ತಾ ಇದೆ. ಕಾರ್ಡ್ ಶಫಲ್ ಮಾಡುವಾಗ ನಾನು ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ನೋಡಿ, ನಾನಿವತ್ತು ಜಾಸ್ತಿ ಶಫಲಿಂಗ್ ಮಾಡ್ತಾನೆ ಇಲ್ಲ. ಮೇಲಿಂದ ಮೇಲೆ ಪಟ ಅಂತ ಕಾರ್ಡ್ಸು ಬರ್ತಾನೆ ಇದೆ. ಓಕೆನಾ? ಸೊ ಇವಾಗ ಏನಾದ್ರು ಆನ್ಸರ್ಸ್ ತುಂಬಾ ಜಾಸ್ತಿ ಇತ್ತು ಅಂದ್ರೆ ಇದೇ ತರ ಬೇಗ ಅದು ಬರ್ತಾ ಇರುತ್ತೆ. ಯೂಶಲಿ ನಾನು 5 ಕಾರ್ಡ್ಸ್ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡುಕುವಂತ ಪ್ರಯತ್ನನ ಮಾಡ್ತೀನಿ. ನಮಗೀಗ ಆಲ್ರೆಡಿ 4 ಕಾರ್ಡು ಸಿಕ್ಕಿದೆ. ಇನ್ನು 1 ಕಾರ್ಡ್ ಅಷ್ಟೇ ಸಿಗ್ಬೇಕು. ನಾನು ಅದನ್ನ ಶಫಲ್ ಮಾಡಿ ತೆಗಿತೀನಿ. ಓಕೆ, ನಮಗೆ ಲಾಸ್ಟ್ ಕಾರ್ಡ್ ಕೂಡ ಸಿಕ್ಕಿದೆ. ಇವಾಗ ನಾನು ಒಂದೊಂದೇ ಕಾರ್ಡ್ಸ್ ನ ಡೀಟೇಲ್ಸ್ ಕೂಡ ನಿಮಗೆ ಹೇಳ್ಕೋತಾ ಬರ್ತೀನಿ. ಓಕೆನಾ? ಹೋಪ್ಫುಲಿ ನಿಮ್ಗೆ ಎಲ್ಲಾ ಕಾರ್ಡ್ಸ್ ಗಳು ಕಾಣಿಸ್ತಿದೆ ಅಂತ ಹೇಳಿ ಅನ್ಕೊಂಡಿದೀನಿ. ನೋಡುವ ನಿಮ್ಗೆ ಏನೆಲ್ಲ ಬಂದಿದೆ ಅಂತ ಹೇಳಿ. ಓಕೆ, ಮೊದಲನೇ ಕಾರ್ಡು ನಮಗೆ ಏನ್ ಬಂದಿದೆ ಅಂತ ಹೇಳಿ ನೋಡುವ. ಒಂದೊಂದೇ ಕಾರ್ಡ್ಸ್ ನಾನು ಓಪನ್ ಮಾಡ್ತೀನಿ ಇವಾಗ. ಮೊದಲನೇ ಕಾರ್ಡು ನಮಗೆ 6 ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ಸೆಕೆಂಡ್ ಕಾರ್ಡು ನಮಗೆ 3 ಆಫ್ ವಾಂಡ್ಸ್ ಬಂದಿದೆ. ಥರ್ಡ್ ಕಾರ್ಡು ಹರ್ಮಿಟ್ ಬಂದಿದೆ. ಓಕೆ, ಫೈನ್, ಹರ್ಮಿಟ್ ಬಂದಿದೆ. ಕೆಲವೊಂದು ಮೆಸೇಜ್ ಇದೆ, ಕೆಲವೊಂದು ಸಂದೇಶಗಳಿದೆ, ಕೆಲವೊಂದು ಪ್ಲಾನಿಂಗ್ಸ್ ಇವಾಗ್ಲೇನೆ ಗೊತ್ತಾಗ್ತಾ ಇದೆ. ವಾವ್, ಬ್ಯೂಟಿಫುಲ್, ಎಂಪ್ರೆಸ್ ಬಂದಿದೆ ಫೋರ್ತ್ ಕಾರ್ಡು. ಅಂಡ್ ಫಿಫ್ತ್ ಕಾರ್ಡ್, ಲಾಸ್ಟ್ ಕಾರ್ಡ್ ಏನು ಅಂತ ಹೇಳಿ ನೋಡುವ. ಫಿಫ್ತ್ ಕಾರ್ಡು ನಮಗೆ ನೈಟ್ ಆಫ್ ಸೋರ್ಟ್ಸ್ ಬಂದಿದೆ. ಓಕೆ, ಬ್ಯೂಟಿಫುಲ್ ಕಾರ್ಡ್. ಓಕೆ, ಸೊ ಮೊದಲನೇ ಕಾರ್ಡಿಂದ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ. ಮೊದಲನೇ ಕಾರ್ಡು ನಮಗೆ 6 ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಇಟ್ಸ್ ಟಾಕಿಂಗ್ ಅಬೌಟ್ ಮೂವಿಂಗ್ ಅವೇ ಫಾರ್ ಪೀಸ್. ಓಕೆನಾ? ತುಂಬಾ ಜನ ಏನಂದ್ರೆ ತುಂಬಾ ನೀವಿರುವಂತ ಜಾಗ ಇರ್ಬೋದು, ನೀವು ಕೆಲಸ ಮಾಡುವಂತ ಜಾಗ ಇರ್ಬೋದು, ಅಥವಾ ನೀವು ಬೇಸಿಕಲಿ ಇವಾಗ ಪ್ರೆಸೆಂಟ್ಲಿ ಎಲ್ಲಿದ್ದೀರಾ ಅಲ್ಲಿಂದ ನೀವು ಮೂವ್ ಆಗ್ಬೇಕು, ಅಥವಾ ಜನಗಳಿಂದ ಇರ್ಬೋದು, ಅಥವಾ ನೀವೇನಾದ್ರೂ ಚೆನ್ನಾಗಿಲ್ದೇ ಇರುವಂತ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವರಿಂದ ಕೂಡ ಮೂವ್ ಆಗ್ಬೇಕು. ಜಾಗ ಚೇಂಜ್ ಮಾಡುವಂತ ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಓಕೆನಾ? ಯಾಕೆ ಅಂದ್ರೆ ಒಂದು, ನಿಮಗೆ ನೀವಿರುವಂತ ಜಾಗ ತುಂಬಾ ಡಿಸ್ಕಂಫರ್ಟಬಲ್ ಆಗಿರ್ಬೋದು, ಅಂದ್ರೆ ನಿಮ್ಗೆ ಅದು ಸೆಟ್ ಆಗದೆ ಇರ್ಬೋದು, ಅಥವಾ ನಿಮ್ದೇ ಏನೋ ಒಂದು ಥಾಟ್ಸ್ ಇರುತ್ತೆ, ಅದು ಅಲ್ಲಿಗೆ ಮ್ಯಾಚ್ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ. ಓಕೆ, ತುಂಬಾ ಜನಕ್ಕೆ ಏನಂತ ಹೇಳಿದ್ರೆ ಈ ಫೇಕ್ ಜನಗಳ ಸರೌಂಡಿಂಗ್ ತುಂಬಾ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಅವರ ಡ್ರಾಮಾಗಳಾಗಿರ್ಬೋದು, ಅವರ ಫೇಕ್ನೆಸ್ ನ ನೋಡಿ ತುಂಬಾ ಬೇಜಾರಾಗಿರೋದು. ಓಕೆ, ನಿಮ್ಮನ್ನ ನೀವು ಹುಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇಲ್ಲ. ಈ ಜನಗಳ ಜೊತೆ ಈ ತರ ಜಾಗದಲ್ಲಿ ಇದ್ದು ಎಲ್ಲ ಒಂದ್ ಕಡೆ ನಿಂತಾನೇ ನೀವು ಕಳ್ಕೊಂಡ್ಬಿಟ್ಟಿದೀರಾ. ನೀವ್ ಯಾರು ಅನ್ನೋದೇ ನೀವು ಕಳ್ಕೊಂಡ್ಬಿಟ್ಟಿದೀರಾ, ಅಥವಾ ನೀವ್ ಯಾರು ಅಂತಾನೆ ನಿಮಗೆ ಅರ್ಥನೇ ಆಗ್ತಿಲ್ಲ. ಇವಾಗ ಆ ಒಂದು ಯುವರ್ ಸೆಲ್ಫ್ ಅಂತ ಇರುತ್ತಲ್ಲ, ನಿಮ್ಮ ಒಂದು ತನವನ್ನ ಎಲ್ಲ ನೀವು ಲಾಸ್ಟ್ ಮಾಡ್ಕೊಂಡಿದೀನಿ ಅನ್ನೋ ಒಂದು ಕೊರ್ಗಲ್ಲಿ ತುಂಬಾ ಜಾಸ್ತಿ ಇದ್ದೀರಾ. ಇಲ್ಲಿ ತುಂಬಾ ಜನಕ್ಕೆ ಕಂಟ್ರಿ ಚೇಂಜ್ ಮಾಡೋದು ತೋರಿಸ್ತಾ ಇದೆ, ಅಥವಾ ನೀವಿರುವಂತ ಜಾಗದಿಂದ ಬೇರೆ ಜಾಗಕ್ಕೆ ಮೂವ್ ಆನ್ ಆಗೋದು ತುಂಬಾ ಜಾಸ್ತಿ ತೋರಿಸ್ತಾ ಇದೆ. ತುಂಬಾ ಜಾಸ್ತಿ ಟ್ರಾವೆಲ್ ಇನ್ಕ್ಲೂಡ್ ಆಗಿದೆ. ಓಕೆನಾ? ಮೇ ಬಿ ದೇವ್ರ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವಿರೋ ಜಾಗ ನೀವು ಬಿಡಲ್ಲ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಟ್ರಾವೆಲ್ ನ ಇನ್ಕ್ಲೂಡ್ ಮಾಡಿ ಆ ಒಂದು ಪ್ರೆಸೆಂಟ್ ಪ್ಲೇಸ್ ಇಂದ ನಿಮ್ಮನ್ನ ಬೇರೆ ಕಡೆ ಮೂವ್ ಮಾಡುವಂತದ್ದು, ಅಥವಾ ಆ ಫೇಕ್ ಜನಗಳಿಂದ ನಿಮ್ಮನ್ನ ಟ್ರಾವೆಲ್ ಮಾಡುವಂತ ಮುಖಾಂತರ ನಿಮ್ಮನ್ನ ಬೇರೆ ಜಾಗಕ್ಕೆ, ಹೊಸ ವರ್ಡ್ಗೆ ಕರ್ಕೊಂಡು ಹೋಗೋದು, ಹೊಸ ಜಾಗಕ್ಕೆ ಕರ್ಕೊಂಡು ಹೋಗೋದು. ಆ ಜಾಗ ಯಾವ ತರ ಅಂದ್ರೆ ಕಂಪ್ಲೀಟ್ಲಿ ನಿಮ್ಗೆ ಹೊಸದಾಗಿರುತ್ತೆ. ಕೆಲವೊಬ್ಬರಿಗೆ ಹೊಸ ಕಂಟ್ರಿ ಕೂಡ ಆಗಿರ್ಬೋದು, ಹೊಸ ಸ್ಟೇಟ್ ಕೂಡ ಆಗಿರ್ಬೋದು, ಕೆಲವೊಬ್ಬರಿಗೆ ಅವ್ರು ಊರ್ ಬಿಟ್ಟು ಊರಿಂದ ಬೇರೆ ಊರಿಗೆ ಬರುವಂತದ್ದು. ಸೊ ಈ ತರ ಕೂಡ ಆಗಿರ್ಬೋದು.
ಸೊ ಈ ತರ ಮಾಡೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ನೀವು ಈ ಫೇಕ್ನೆಸ್ ಇಂದ ದೂರ ಬಂದಾಗ, ಈ ಒಂದು ಅನ್ಸ್ಟೇಬಲ್ ಅನ್ನೋಕ್ಕಿಂತ ಅನ್ಕಂಫರ್ಟ್ ಜಾಗದಿಂದ ನೀವೇನಾದ್ರೂ ಮೂವ್ ಆದ್ರೆ ಅವಾಗ ಸ್ವಲ್ಪ ಶಾಂತಿ ಅನ್ನೋದು ನಿಮಗೆ ಸಿಗ್ಬೋದು ಅಂತ ನೀವು ಕೂಡ ಥಿಂಕ್ ಮಾಡ್ತಿದ್ದೀರಾ. ದೇವ್ರ ಪ್ಲಾನ್ ಕೂಡ ಅದೇ ಆಗಿದೆ. ಸೊ ಅವಾಗ ನಿಮ್ಮನ್ನ ನೀವು ಹುಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ತನವನ್ನ ನೀವು ಹುಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀರಾ. ಯಾಕೆಂದ್ರೆ ನಿಮ್ಗೆ ತುಂಬಾ ಟೈಮ್ ಸಿಗತ್ತೆ. ಅಂಡ್ ಆಲ್ಸೋ ಯಾವುದೇ ಗೊಂದಲಮಯ ಇಲ್ದೇನೆ ನೀವು ಶಾಂತವಾಗಿದ್ದಾಗ ನೀವ್ಯಾರು, ನೀವೇನಕ್ ಬಂದಿದ್ದೀರಾ, ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ಹೇಳಿ ಹುಡ್ಕೋ ಅಂತ ಪ್ರಯತ್ನಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀರಾ. ಓಕೆನಾ? ಸೊ ನಿಮ್ಮ ಲೈಫ್ ಪರ್ಪಸ್ ಫಸ್ಟ್, ಲೈಕ್ ನಿಮ್ದೇನ್ ಪ್ಲಾನ್ ಇರತ್ತೆ ಗೊತ್ತಿಲ್ಲ, ಬಟ್ ಗಾಡ್ ಪ್ಲಾನ್ ಮಾತ್ರ ಟ್ರಾವೆಲಿಂಗ್ ಅಂತ ಇದೆ. ನೀವು ಹುಟ್ಟಿರತ್ತೆ ಟ್ರಾವೆಲ್ ಮಾಡೋದಕ್ಕೆ ಅಂತ ಹೇಳ್ತಾರಲ್ಲ, ಸೊ ಆ ತರ ತುಂಬಾ ಜನಕ್ಕೆ ಜಾಗ ಬದಲಾವಣೆ ತೋರಿಸ್ತಾ ಇದೆ. ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ನೀವು ಜಾಗ ಬದಲಾವಣೆ ಮಾಡ್ಕೊಂಡು ಹೋದ್ರೂ ಕೂಡ ಅಲ್ಲೂ ಏನಾದ್ರು ನೀವು ಇದೇ ತರ ಜನಗಳ ಜೊತೆ ಸಿಗಾಕೊಂಡು ಇದೇ ತರ ಎನ್ವೈರನ್ಮೆಂಟ್ ಸೆಟ್ ಮಾಡ್ಕೊಂಡ್ರೆ ಅದ್ ನಿಮಗೆ ಬಿಟ್ಟಿದ್ದು. ಓಕೆನಾ? ದಾರಿ ತೋರ್ಸೋದ್ ಮಾತ್ರ ನನ್ ಕೆಲ್ಸ. ಅಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡ್ಕೊಳ್ತೀರಾ ಅದ್ ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಾರಲ್ಲ, ನಿಮ್ ಗುರಿ ಮುಟ್ಟೋದ್ ನಿಮಗೆ, ನೀವೇನು ಅಂತ ಕಂಡ್ಕೊಳ್ಳೋದ್ ನಿಮಗೆ ಅಂತ ಹೇಳ್ತಾರಲ್ಲ, ಸೊ ಅದ್ ನಿಮಗೆ ಬಿಟ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಹೋದ್ಮೇಲೆ ಕೂಡ ನೀವು ನೆಗೆಟಿವ್ ಆಗಿ ಮತ್ತೆ ಸೆಟಪ್ ಮಾಡ್ಕೊಂಡ್ರೆ ಅದಕ್ಕೆ ದೇವರು ಹೊಣೆಗಾರ ಅಲ್ಲ. ಸೊ ಪಾಸಿಟಿವ್ ನೆಗೆಟಿವ್ ಎರಡು ನಿಮಗೆ ಬಿಟ್ಟಿದ್ದಾರೆ. ದಾರಿ ಮಾತ್ರ ನಾನು ತೋರಿಸ್ತೀನಿ, ಹೋಗ್ಬೇಕು ನೀನು ಅಂತ ಹೇಳ್ತಾರಲ್ಲ, ಆ ತರ. ಈವನ್ ಹೆಲ್ ಅಥವಾ ಹೆವೆನ್ ಯಾವ್ದನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು ನೀವು. ಇಟ್ಸ್ ಅಪ್ ಟು ಯು. ಓಕೆ, ನಿಮಗೆ ಬಿಟ್ಟಿದ್ದೀನಿ ಅಂತ ಹೇಳಿ ನೀವು ಎಷ್ಟು ಚೆನ್ನಾಗಿರ್ತೀರಾ, ಎಷ್ಟು ಹಾರ್ಮನಿಯಿಂದ ಇರ್ತೀರಾ, ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಎಷ್ಟು ಸ್ಟೇಬಲ್ ಅಂದ್ರೆ ಲೈಕ್ ಮೈಂಡ್, ಬಾಡಿ ಮತ್ತೆ ಸೋಲ್ ನ ಎಷ್ಟು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡಿರ್ತೀರಾ, ಅದೇ ತರ ಜನ ನಿಮಗ್ ಸಿಗ್ತಾರೆ. ಅದೇ ತರ ಎನ್ವೈರನ್ಮೆಂಟ್ ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಓಕೆನಾ? ಸೊ ಗಾಡ್ ಪ್ಲಾನಿಂಗ್ ಬಂದ್ಬಿಟ್ಟು ಟ್ರಾವೆಲಿಂಗ್. ಬಿಕಾಸ್ ನಿಮ್ಮನ್ನ ಈ ಫೇಕ್ ಜಾಗದಿಂದ, ಫೇಕ್ ಜನಗಳಿಂದ ಒಂದ್ ಸ್ವಲ್ಪ ದೂರ ಹೇಳ್ಕೊಂಡ್ಬಂದು ನೀವ್ ಯಾರು ಅಂತ ಕಂಡ್ಕೊಳ್ಳಿ ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಿರೋದವ್ರು. ಓಕೆನಾ? ಸೊ ಅವರೊಂದು ಲೈಕ್ ನಾನ್ ನಿಮ್ಗೆ ತೋರಿಸ್ತಾ ಇದೀನಪ್ಪ ದಾರಿ, ನೀವು ಹೋಗುವ ಆ ತರ. ಓಕೆ, ನಿನಗೂ ಸುಸ್ತಾಗ್ಬಿಟ್ಟಿದೆ, ನಿನಗೂ ನೋಡಿ ನೋಡಿ ಸಾಕಾಗಿದೆ ಆ ತರ. ಅಂಡ್ ನಂಬರ್ 6 ಬಂದ್ಬಿಟ್ಟು ಪೀಸ್. ನಿಮಗ್ ಸದ್ಯಕ್ಕೆ ಶಾಂತಿ ಬೇಕು, ದೇವ್ರು ಕೂಡ ನಿಮಗೆ ತಥಾಸ್ತು ನಿಮಗ್ ಶಾಂತಿ ಸಿಗ್ಲಿ ಆ ತರ ಹೇಳೋ ಅಂತದ್ದು ಕಾಣಿಸ್ತಾ ಇದೆ. ನೀನು ಏನು ಅಂತ ಕಂಡ್ಕೋಬೇಕು, ಜೊತೆಗೆ ನಿನಗೂ ಸ್ವಲ್ಪ ಶಾಂತಿ ಬೇಕು, ತುಂಬಾ ಡಿಸ್ಟರ್ಬ್ ಆಗಿರುವಂತದ್ದು. ಸೊ ಇದೆಲ್ಲ ಬೇಡ, ನೀನ್ ಆರಾಮಾಗಿರ್ಬೇಕು. ನೀನ್ ಯಾವ ತರ ಲೈಕ್ ನಾವೇನ್ ಅಸ್ಯೂಮ್ ಮಾಡ್ತೀವಿ ಅದೇ ನಮ್ಮ ಒಂದು ಇದಾಗಿರುತ್ತೆ. ನಾವೇನ್ ಥಿಂಕ್ ಮಾಡ್ತಿರ್ತೀವಿ ಅದನ್ನೇ ಅಟ್ರಾಕ್ಟ್ ಮಾಡ್ತಿರ್ತೀವಿ. ಸೊ ಆ ತರ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಟ್ರಾವೆಲಿಂಗ್ ತುಂಬಾ ಇನ್ಕ್ಲೂಡ್ ಆಗಿದೆ. ಇನ್ನು 7 ಆಫ್ ಸೆಕೆಂಡ್ ಕಾರ್ಡು 3 ಆಫ್ ವಾಂಡ್ಸ್ ಬಂದಿದೆ. ಸೊ ಮೇ ಬಿ ನೀವು ಈ ತರ ಟ್ರಾವೆಲ್ ಮಾಡೋದ್ರಿಂದ ನಿಮಗೆ ನಿಮ್ ಲೈಫ್ ಅಲ್ಲಿ ತುಂಬಾನೇ ಜಾಸ್ತಿ ಏಳ್ಗೆ ಅನ್ನೋದು, ಅಥವಾ ಒಂದ್ ಜಾಗ ಬಿಟ್ಮೇಲೆ ಇನ್ನೊಂದ್ ಜಾಗಕ್ಕೆ ಹೋದ್ಮೇಲೆ ನಾನು ಸ್ವಲ್ಪ ಬೆಟರ್ ಆಗಿದ್ದೀನಿ ಅನ್ನೋದು, ಫ್ಯೂಚರ್ ಸ್ವಲ್ಪ ಚೆನ್ನಾಗಿರುವಂತದ್ದು, ನಿಮ್ಮ ಗೋಲ್ಸ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡುವಂಥದ್ದು, ನಿಮ್ಮ ಗ್ರೋತ್ ಕಡೆ ನೀವು ಫೋಕಸ್ ಮಾಡುವಂಥದ್ದು, ತುಂಬಾ ಬ್ಯುಸಿ ಆಗಿರೋದಕ್ಕೆ ಇಷ್ಟಪಡುವಂಥದ್ದು, ತುಂಬಾ ಬ್ಯುಸಿ ಆಗಿರುವಂಥದ್ದು, ನಿಮ್ಮ ಐಡಿಯಾಸ್ ಗಳು ಏನೇನು ಇಷ್ಟು ದಿನ ಸ್ಟಾಕ್ ಅಲ್ಲಿ ಇಟ್ಕೊಂಡಿದ್ರಲ್ಲ ಅದೆಲ್ಲ ಕಾರ್ಯರೂಪಕ್ಕೆ ಬರೋದಕ್ಕೆ ಒಂದು ದಾರಿ ಮಾಡ್ಕೊಡ್ತಾರೆ. ಓಕೆನಾ? ಸೊ ನಿಮ್ಮ ಕಮ್ಯುನಿಕೇಶನ್ ಏನಾದ್ರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದ್ರಲ್ಲಿ ಕೂಡ ನಿಮ್ಗೆ ಸಕ್ಸಸ್ ಬರುವಂತದ್ದು. ಫೇಲ್ಯೂರ್ ಸಿಚುವೇಶನ್ಸ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಜಾಗ ಬದಲಾವಣೆಯಿಂದ. ಓಕೆನಾ? ತುಂಬಾ ಯುನೀಕ್ ಆಗಿರುವಂತ ಐಡಿಯಾ ಸಿಗುತ್ತೆ. ಎಷ್ಟೋ ಜನಕ್ಕೆ ಇಲ್ಲಿ ಟ್ರಸ್ಟ್ ಮೀ, ನಿಮ್ಮ ಜಾಗ ಬದಲಾವಣೆ ಮಾಡೋದ್ರಿಂದ ರೆಕಗ್ನೈಸೇಷನ್ ಸಿಗುವಂತದ್ದು, ನಿಮ್ ಲೈಫ್ ಅಲ್ಲಿ ಚೆನ್ನಾಗುವಂತದ್ದು, ನಿಮ್ಮ ಲೈಫ್ ಬ್ಯಾಲೆನ್ಸ್ಡ್ ಆಗಿರುವಂತದ್ದು, ಅಂಡ್ ನೀವು ಸ್ವಲ್ಪ ಸ್ಟೇಬಲ್ ಆಗಿರುವಂತದ್ದು, ಒಂದ್ ಸ್ವಲ್ಪ ಗ್ರೋತ್, ಫಿನಾನ್ಷಿಯಲ್ ಗ್ರೋತ್ ಕಾಣಿಸ್ತಾ ಇದೆ. ಓಕೆನಾ? ತುಂಬಾ ಆಪರ್ಚುನಿಟೀಸ್ ಗಳು ಕೂಡ ಸಿಗ್ಬೋದು, ಹೊಸ ಹೊಸ ಜನಗಳ ಪರಿಚಯ ಆಗ್ಬೋದು, ಅಂಡ್ ಲೈಕ್ ತುಂಬಾ ಚೆನ್ನಾಗಿ ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಸಹಕಾರ ಆಗುವಂತದ್ದು ಆಗತ್ತೆ. ಸೊ ಅದ್ರಿಂದ ನಿಮಗೆ ಜಾಗ ಬದಲಾವಣೆ ತುಂಬಾ ಮೇಜರ್ ಆಗಿದೆ ನಿಮ್ ಲೈಫ್ ಅಲ್ಲಿ. ಸೊ ಇದನ್ನೊಂದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ? ತುಂಬಾ ಜಾಸ್ತಿ ಜನ ಇಲ್ಲಿ ವಿನ್ನಿಂಗ್ ಕಾಂಬಿನೇಷನ್, ವಿನ್ನಿಂಗ್ ಅಂತ ಹೇಳ್ತಾರಲ್ಲ ಆ ತರ ತೋರಿಸ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಹೆಂಗಿರುತ್ತೆ ಅದೇ ತರ ನಿಮಗೆ ಗ್ರೋತ್ ಇರುತ್ತೆ. ಗುಡ್ ಇಂಟೆನ್ಷನ್ಸ್ ಇದ್ರೆ ಗುಡ್ ಗ್ರೋತ್ ಚೆನ್ನಾಗಿರುತ್ತೆ. ನೀವು ಬೆಳೆದು ಬೇರೆಯನ್ನು ಬೆಳೆಸ್ತೀರಾ. ಸೊ ಆ ತರ ಒಂದು ಫ್ಯೂಚರ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಫ್ಯೂಚರ್ ವಿತ್ ಪವರ್ ಅಂತ ಹೇಳ್ತಾರಲ್ಲ ಆ ತರ ತುಂಬಾ ಆಪ್ಷನ್ಸ್ ಕೂಡ ಇರುತ್ತೆ. ಲೈಫ್ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ. ನೀವು ಜಾಗ ಬದಲಾವಣೆ ಮಾಡಿ ಹೊಸ ಜಾಗಕ್ಕೆ ಹೋದಾಗ ಟ್ರಾವೆಲ್ ಮಾಡ್ಬೋದು, ಹೈಕ್ ಮಾಡಕ್ ಹೋಗ್ಬೋದು, ಅಂಡ್ ಎಲ್ಲ ತುಂಬಾ ಜಾಗಗಳನ್ನ ನೋಡಕ್ ಹೋಗ್ಬೋದು. ಸೊ ಅದೆಲ್ಲ ಮಾಡೋದ್ರಿಂದ ನಿಮಗೆ ಲೈಫ್ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ. ಏನಪ್ಪ ಹೊಸದ್ ನೋಡ್ತೀನಿ, ಹೊಸದು ಆ ತರ. ಓಕೆನಾ? ಈ ತರ ಗ್ರೋತ್ ಕೂಡ ನೀವು
ನಿಮ್ಮ ಸೋಲ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಟ್ರಾವೆಲ್ ಮಾಡ್ತಿದ್ರೆ ನಿಮ್ ಸೋಲು ತುಂಬಾ ಚೆನ್ನಾಗಿ ಹೀಲ್ ಆಗ್ತಾ ಇರತ್ತೆ. ಹೊಸ ಹೊಸ ಜಾಗ ನೋಡಿದಾಗ ಹ್ಯಾಪಿ ಫೀಲ್ ಮಾಡುವಂತದ್ದು, ಇದೆಲ್ಲ ನಿಮ್ ಸೋಲ್ ಒಂದು ಲೆವೆಲ್ ಹೀಲಿಂಗಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ನನಗೆ ಹರ್ಮಿಟ್ ಬಂದಿದೆ. ಹರ್ಮಿಟ್ ಬಂದಿರೋದ್ರಿಂದ ಲೈಕ್ ಇದು ಮೇಜರ್ ಅರ್ಕಾನ ಕಾರ್ಡು. ಅಂಡ್ ಆಲ್ಸೋ ಹರ್ಮಿಟ್ ಬಂದ್ಬಿಟ್ಟು ನೀವು ಯಾವ ತರ ಪರ್ಸನ್ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ನೀವು ತುಂಬಾ ಜ್ಞಾನ ಇದೆ, ನಿಮಗೆ ತುಂಬಾ ಬುದ್ಧಿವಂತಿಕೆ ಇದೆ, ಎಲ್ಲ ಗೊತ್ತಿದೆ ನಿಮಗೆ. ತುಂಬಾ ಜನ ಇಲ್ಲಿ ಜಾಸ್ತಿ ಓದ್ಕೊಂಡಿರೋರು ಇದ್ದೀರಾ. ಎಲ್ಲ ಗೊತ್ತಿದ್ರು ಕೂಡ ನಿಮಗೆ ಕೆಲವೊಂದ್ಸರಿ ಬೇಡ ಆಗಿರೋ ವಿಚಾರಗಳಿಂದ, ಬೇಡ ಆಗಿರೋಂತ ಜನಗಳಿಂದ ಓಡ್ತಾ ಇರೋದು. ಅವ್ರು ಯಾಕೆ ನನಗೆ ಹಂಗಂದ್ರು, ಅವ್ರ ಮನ್ಸಲ್ಲಿ ಈ ತರ ಮಾತಾಡೋದಕ್ಕೆ ನನ್ ಬಗ್ಗೆ ಏನು ಒಂದು ಕಾರಣ ಇರ್ಬೋದು. ಆ ಕಾರಣನ ಹುಡ್ಕೊಂತ ಅವ್ರ ಬೆನ್ನಿಂದಗಡೆನೆ ಹೋಗ್ತಾ ಇರ್ತೀರಾ. ಅಂದ್ರೆ ಫಿಸಿಕಲಿ ನೀವು ಹೋಗಿಲ್ಲ ಅಂದ್ರೆ ನಿಮ್ಮ ಥಾಟ್ಸ್, ನೀವು ಏನು ಯೋಚನೆ ಮಾಡ್ತಿರ್ತೀರಲ್ಲ, ಅದು ಅವರಿಂದನೇ ಹೋಗ್ತಾ ಇರುತ್ತೆ. ಸೊ ಅದನ್ನ ಇಲ್ಲಿ ಕಟ್ ಡೌನ್ ಮಾಡ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಜ್ಞಾನಕ್ಕೆ ದೇವರು ಕೂಡ ಶಬಾಷ್ ಅಂತ ಹೇಳಿದ್ರು ಕೂಡ ನಿಮ್ಮ ಯೋಚನೆ ನೀವು ಯಾವಾಗ್ಲೂ ಕೊರಗ್ತಾ ಇರ್ತೀರಲ್ಲ, ಅದು ಅವ್ರಿಗೆ ಇಷ್ಟ ಇಲ್ಲ. ಕೊರ್ಗೋ ಅಂತ ಬುದ್ಧಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಎಲ್ಲೋ ಕೊರ್ಗಿ ಬೇರೆಯವ್ರ ಬಗ್ಗೆ ಬೇಡ ಆಗಿರೋ ಚಿಂತೆ ಮಾಡಿ ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ಕೊಳ್ತಿದ್ದೀರಾ. ಆ ಒಂದು ಕೆಲಸನ ಮಾಡಬೇಡಿ. ಓಕೆನಾ? ಕೆಲವೊಂದ್ಸರಿ ಎಲ್ಲರಿಂದ ಡಿಸ್ಕನೆಕ್ಟ್ ಆಗೋದು, ಐಸೋಲೇಟ್ ಆಗ್ಬಿಡೋದು, ಇದೆಲ್ಲ ಮಾಡ್ತಿದ್ದೀರಾ. ಸೊ ಇದನ್ನು ಮಾಡಬೇಡಿ. ನಿಮ್ಮ ಇನ್ನರ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ. ಈ ತರ ಕೊರಗೋದ್ರಿಂದ ನಿಮ್ಮ ಇನ್ನರ್ ಸ್ಟ್ರೆಂತ್ಗೆ ಲೈಕ್ ಅದು ಒಂಥರ ಪ್ರಾಬ್ಲಮ್ ಆಗ್ಬೋದು, ಇಂಪ್ಯಾಕ್ಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಹರ್ಮಿಟ್ ಆರ್ ಲೈಕ್ ಓನರ್. ನೀವೊಂಥರ ಓನರ್ ಎನರ್ಜಿ ಇರುವಂತವ್ರು. ಅಂಡ್ ಆಲ್ಸೋ ನಿಮ್ಮನ್ನ ನೀವು ಕಂಡ್ಕೊಳ್ಳೋದಕ್ಕೆ ಬಂದಿರುವಂತ ಲೈಫ್ ಟೈಮ್ ಆಗಿರ್ಬೋದು ಇದು. ಅದೇ ತರ ಪರ್ಸನಾಲಿಟಿ ಕೂಡ ನಿಮ್ಗಿದೆ. ಅಟ್ ದ ಸೇಮ್ ಟೈಮ್ ತುಂಬಾ ನಾಲೆಡ್ಜ್ ಕೂಡ ಇದೆ ನಿಮಗೆ. ಈ ತರ ಬೇಡ ಆಗಿರೋ ಚಿಂತೆ ಮಾಡಬೇಡಿ. ಸೊ ನೀವು ಏನಕ್ಕೆ ಬಂದಿದ್ದೀರಾ, ನಿಮ್ಮ ಲೈಫ್ ಪರ್ಪಸ್ ಏನಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟ್ ಈ ಲೈಫ್ ಟೈಮ್ ಅಲ್ಲಿ. ಆ ಒಂದು ಸಂದೇಶ ನನಗೆ ಇಲ್ಲಿ ಬರ್ತಾ ಇದೆ. ಬ್ರೇಕ್ ತಗೊಳ್ಳಿ, ನಿಮ್ಮನ್ನ ನೀವು ಚಾರ್ಜ್ ಮಾಡ್ಕೊಳ್ಳಿ, ನಿಮಗೆ ನೀವು ಟೈಮ್ ಕೊಡ್ಕೊಳ್ಳಿ. ಬೇಡ ಆಗಿರೋರ್ ಜೊತೆ ಮಾತುಕತೆ ಬೇಡ. ಅವ್ರ ಬಾಯಿಗೆ ನೀವು ಬಾಯಿ ಕೊಡೋದು ಅಥವಾ ಜಗಳಕ್ಕೆ ನಿಂತ್ಕೊಳ್ಳೋದು ಇದೆಲ್ಲ ಬೇಡ. ಸುಮ್ಮನೆ ಅವ್ರ ಕರ್ಮದಲ್ಲಿ ನೀವು ಪಾಲ್ ತಗೊಳ್ಳೋ ತರ. ಓಕೆನಾ? ಅದನ್ನ ಕಟ್ ಆಫ್ ಮಾಡ್ಬೇಕು. ಇವನ್ ಥಿಂಕ್ ಮಾಡಿದ್ರು ಅಷ್ಟೇನೆ, ಬೇಡ ಆಗಿರೋ ಥಿಂಕ್ ಮಾಡಿದ್ರು ಪಾಪ ಸೋಲ್ ತುಂಬಾ ಕೊರಗ್ತಾ ಇರುತ್ತೆ. ಅಯ್ಯೋ ಇವ್ರು ನೀವು ಹೀಲ್ ಮಾಡ್ಕೊಳ್ಳೋಬಿಟ್ಟು ಬೇರೆ ಚಿಂತೆ ಏನಕ್ಕೆ ಇವರಿಗೆ, ಆ ತರ. ಓಕೆನಾ? ಅಟ್ ದ ಸೇಮ್ ಟೈಮ್ ಯಾರು ಏನೇ ಅಂದ್ರೂ ಕೂಡ ನೀವು ತಲೆ ಕೆಡ್ಸ್ಕೊಬೇಡಿ. ನೀವ್ ಯಾರು ಅಂತ ನಿಮಗೆ ಗೊತ್ತಿದ್ರೆ ಸಾಕು. ಬೇರೆಯವ್ರಿಗೆ ನೀವು ಪ್ರೂವ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಬೇರೆಯವ್ರಿಗೆ ನಿಮ್ಮನ್ನ ನೋಡಿದ್ರೆ ನಾನೇ ಅದವರು ತುಂಬಾ ಎಕ್ಸ್ಪೀರಿಯನ್ಸ್ಡ್, ತುಂಬಾ ಓಲ್ಡ್ ಸೋಲ್ ಅಂತ ಅನ್ನಿಸ್ಬೋದು. ಇದನ್ನು ಅಷ್ಟೇ, ನೀವು ತುಂಬಾ ಓಲ್ಡ್ ಸೋಲ್ ಕೂಡ ಆಗಿರ್ಬೋದು. ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ತುಂಬಾ ಲೈಫ್ ಟೈಮ್ ಗಳನ್ನ ಪಾಸ್ ಮಾಡ್ಕೊಂಡ್ ಬಂದಿರ್ಬೋದು. ಈ ಲೈಫ್ ಟೈಮ್ ಅಲ್ಲಿ ನೀವ್ ಯಾರು ಅಂತ ಕಂಡ್ಕೊಳ್ಳೋದಕ್ಕೆ ಬಂದಿದ್ದೀರಾ ಅಂತ ಅನ್ಸುತ್ತೆ. ತುಂಬಾ ಜನ ಏನಾದ್ರು ಸ್ಪಿರಿಚುವಲ್ ಪಾತ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ನಿಮ್ಮನ್ನ ನೀವು ಕಂಡ್ಕೊಳ್ಳೋದಕ್ಕೆ ಇಲ್ಲಿ ಬಂದಿರ್ತೀರಾ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಬೇಡ ಆಗಿರೋದು ಮತ್ತೆ ಮಾಡಿ ಸುಮ್ನೆ ಆಡ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ. ಓಕೆನಾ? ಇನ್ನು ನನಗೆ ಫೋರ್ತ್ ಕಾರ್ಡು ಎಂಪ್ರೆಸ್ ಬಂದಿದೆ. ಎಂಪ್ರೆಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ನಿಮ್ಮ ಲೈಫ್ ಯಾವ ತರ ಇರತ್ತೆ ಅಂತ ಹೇಳಿ ಎಂಪ್ರೆಸ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಎಷ್ಟು ಒಳ್ಳೆ ಎಂಪ್ರೆಸ್ ಅಂದ್ರೆ ನೀವು ತುಂಬಾ ಜನ ನರಿಶ್ ಮಾಡ್ತೀರಾ, ತುಂಬಾ ಜನಕ್ಕೆ ಕಂಫರ್ಟ್ ಫೀಲ್ ಮಾಡಿಸ್ತೀರಾ. ಒಂದು ತಾಯಿ ತರ ಮನೇಲಿ ಯಾರಾದ್ರೂ ಇದ್ರೆ ಎಲ್ಲರನ್ನು ಲಕ್ಸುರಿ ಥಿಂಗ್ಸ್ ನ ಕೊಟ್ಬಿಟ್ಟು ಅವ್ರನ್ನ ಚೆನ್ನಾಗಿ ಇಟ್ಕೊಳ್ತೀರಾ. ಸೊ ಈ ತರ ಒಂದು ಹೀಲಿಂಗ್ ಎನರ್ಜಿ ನಿಮ್ಮ ಹತ್ರನೇ ಇದೆ. ಈ ಟೈಮ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಬೇರೆಯವ್ರಿಗೆ ನರೀಶ್ ಮಾಡೋದು ಇಂಪಾರ್ಟೆಂಟ್. ಜೊತೆಲಿ ದೇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮನ್ನು ನೀವು ನರೀಶ್ ಮಾಡ್ಕೊಳ್ಳಿ. ಸೆಲ್ಫ್ ಲವ್ ಮುಖ್ಯ. ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಊಟ ಮಾಡ್ಬೇಕು, ನಿಮ್ ಬಗ್ಗೆ ನೀವು ಕೇರ್ ತಗೋಬೇಕು. ಬೇರೆಯವ್ರಿಗೆ ಒಳ್ಳೆ ಬಟ್ಟೆ ತಂದ್ಕೊಳ್ತೀರಾ, ನೀವ್ ಹಾಕೊಳ್ಳಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ. ನಿಮಗೂ ಏನ್ ಬೇಕು ಅದನ್ನೆಲ್ಲ ತಗೊಳ್ತಾ ಇರೋದು, ಅಥವಾ ಮನಿ ಉಳಿತಾಯ ಮಾಡೋದು ನಿಮಗೋಸ್ಕರ. ಈ ತರ ನಿಮ್ಮ ಜೀವನದಲ್ಲಿ ಎಷ್ಟೊಂದು ವಿಷಯಗಳು ಆಗಲ್ಲ ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಅದೆಲ್ಲ ಮತ್ತೆ ಆಗತ್ತೆ ಅನ್ನೋದು ತೋರಿಸ್ತಾ ಇದೆ. ನೀವೆಷ್ಟು ನಿಮ್ಮ ಲೈಫ್ ಅಲ್ಲಿ ಗ್ರೋತ್, ಅಬಂಡೆನ್ಸ್, ಪ್ರಾಸ್ಪರಿಟಿ, ಈವನ್ ಹೀಲಿಂಗ್ ಕೂಡ, ಈ ಲೈಫ್ ಟೈಮ್ ನಿಮ್ಗೆ ಹೀಲಿಂಗ್ ಕೂಡ ಆಗಿರ್ಬೋದು. ಎಲ್ಲಾ ರೀತಿ ಕಂಫರ್ಟ್ಸ್ ನ ಈ ಲೈಫ್ ಟೈಮ್ ಅಲ್ಲಿ ನೀವು ನೋಡ್ತೀರಾ ಅಂತ ಅನ್ಸುತ್ತೆ. ಅಂಡ್ ಇಟ್ಸ್ ಲೈಕ್ ತುಂಬಾನೇ ಜಾಸ್ತಿ ಲಕ್ಸುರಿಯಸ್ ಲೈಫ್ ನು ಕೂಡ ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀರಾ. ರಿಲೇಶನ್ಶಿಪ್ ಅಲ್ಲಿ ಒಬ್ರಿಗೊಬ್ರು ಕೇರ್ ಮಾಡೋದು, ಮತ್ತೆ ಲೈಕ್ ಈಚ್ ಬೇರೆಯವ್ರಿಗೆ ಒಬ್ರಿಗೊಬ್ರಿಗೆ ಟೈಮ್ ಕೊಡೋದು, ನರೀಶ್ ಮಾಡೋದು, ಕೇರ್ ಮಾಡುವಂತದ್ದು. ಸೊ ಈ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಎಂಪ್ರೆಸ್ ಒಂಥರ ಮದರ್ ಅರ್ತ್ ತರ. ನೀವು ಮದರ್ ಅರ್ತ್ ತರನೇ ಇದೀರಾ ಅಂತ ಅನ್ಸುತ್ತೆ. ಬಟ್ ನಿಮಗೂ ನೀವು ಕೇರ್ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಕೇರ್ ಮಾಡೋದು ಇಂಪಾರ್ಟೆಂಟ್, ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ಕೇರ್ ಮಾಡೋದು ಇಂಪಾರ್ಟೆಂಟ್. ಪ್ರಕೃತಿ ಜೊತೆ ಸ್ವಲ್ಪ ಟೈಮ್ ಕಳೆಯೋದ್ರಿಂದ ನೀವು ತುಂಬಾ ಚೆನ್ನಾಗಿ ಹೀಲ್ ಮಾಡ್ಕೋತೀರಾ. ನೇಚರು, ವಾಟರು ಎಲ್ಲೆಲ್ಲಿರುತ್ತೆ ಅಲ್ಲಿ ಕುತ್ಕೊಳ್ಳೋದು,
ಎನರ್ಜಿ ಅಬ್ಸರ್ವ್ ಮಾಡೋದು ಇದೆಲ್ಲ ಮಾಡಿ ನೋಡಿ, ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ ನಿಮ್ ಲೈಫ್ ಇಂದು. ಓಕೆನಾ, ಇದನ್ನ ಪ್ರಾಕ್ಟೀಸ್ ಮಾಡಿ. ಬಟ್ ಡೆಫಿನೆಟ್ಲಿ ಒಂಥರ ವೀನಸ್ ಎನರ್ಜಿ, ಲಕ್ಸುರಿನ ನೀವು ಎಂಜಾಯ್ ಮಾಡೋದಕ್ಕೆ ಹುಟ್ಟಿರುವಂತ ಲೈಫ್ ಟೈಮ್ ಇದು. ಸೊ ಅದನ್ನ ನೀವು ಡೆಫಿನೆಟ್ಲಿ ಮಾಡೇ ಮಾಡ್ತೀರಾ ಅಂತ ಹೇಳಿ ತೋರಿಸ್ತಾ ಇದೆ. ಅಂಡ್ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನನಗೆ ನೈಟ್ ಆಫ್ ಸೋರ್ಟ್ಸ್ ಬಂದಿದೆ. ನೈಟ್ ಆಫ್ ಸೋರ್ಟ್ಸ್ ಅಂದ್ರೆ ಈ ಒಂದು ಲೈಫ್ ಟೈಮ್ ಅಲ್ಲಿ ಏನ್ ಗೊತ್ತಾ, ನಿಮಗೆ ನಿಮ್ ಪಾಸಿಟಿವ್ ಸೈಡ್ಸ್ ಏನಿರುತ್ತೋ ನೆಗೆಟಿವ್ ಸೈಡ್ಸ್ ಅಷ್ಟೇ ಇದೆ. ಅಂಡ್ ಕೆಲವೊಂದು ವಿಚಾರಗಳು ನೀವು ಬೆಳಕಿಗೆ ಬರುವಂತದ್ದು, ಕೆಲವೊಂದು ಏನು ಸಡನ್ ಟ್ರೂತ್ಸ್ಗಳು, ನೀವು ಯಾರ ಬಗ್ಗೆ ಏನು ಅನ್ಕೊಂಡೇ ಇರಲ್ಲ ಅವ್ರ ಬಗ್ಗೆ ಸಡನ್ ಆಗಿ ಒಂದಷ್ಟು ವಿಚಾರಗಳು ಗೊತ್ತಾಗುವಂತದ್ದು, ಅಥವಾ ಜೀವನ ಕೆಲವೊಂದು ರಿಯಾಲಿಟೀಸ್ ನ ನಿಮ್ಗೆ ತೋರ್ಸ್ಕೊಂತ ಹೋಗ್ಬೋದು, ಅಥವಾ ಸಡನ್ ಆಗಿ ಒಬ್ಬರ ಬಗ್ಗೆ ಏನಾದ್ರು ವಿಚಾರ ಗೊತ್ತಾಗೋದು, ನಾನು ಹಿಂಗ್ ಅನ್ಕೊಂಡಿದ್ದೆ ಅದು ಹಿಂಗ್ ಅಲ್ವಲ್ಲಪ್ಪ, ಸಿಟ್ಟು ತೀರಾ ಅಂದ್ರೆ ತೀರಾ ನನ್ನ ಥಿಂಕಿಂಗ್ ತಪ್ಪಿದೆ ಅಂತ ಅನ್ಕೋತಾರಲ್ಲ, ಆ ತರ ಆಗುವಂತದ್ದು. ಸೊ ನೀವೇನೋ ಅನ್ಕೊಂತೀರಾ ಆ ವ್ಯಕ್ತಿ ಬಗ್ಗೆ, ಆ ವ್ಯಕ್ತಿ ಕಂಪ್ಲೀಟ್ ಆಗಿ ಆಪೋಸಿಟ್ ಆಗಿರ್ಬೋದು. ಸೊ ಅದೆಲ್ಲ ನಿಮಗೆ ಗೊತ್ತಾಗುವಂತ ಲೈಫ್ ಟೈಮ್ ಇದು. ಸಡನ್ ಆಗಿ ಕೆಲವೊಂದು ಸತ್ಯಗಳು ಬೆಳಕಿಗೆ ಬರುವಂತದ್ದು, ನೀವು ಎಚ್ಚೆತ್ಕೋಬೇಕು. ಸುಮ್ನೆ ಬ್ಲೈಂಡ್ ಅಥವಾ ಬ್ಲೈಂಡ್ ತರ ಇರಬಾರ್ದು. ಓಕೆನಾ, ಎಚ್ಚೆತ್ಕೊಳ್ಳೋ ಅಂತ ಟೈಮಿಂಗ್ಸ್ ಇದು, ಎಚ್ಚೆತ್ಕೊಳ್ಳೋ ಅಂತ ಲೈಫ್ ಟೈಮ್ ಇದು. ಅಂಡ್ ಇದು ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ನಿಮ್ಮ ಲೈಫ್ ಅಲ್ಲಿ ಆಗಿರ್ಬೋದು. ಓಕೆನಾ, ಬೇಡ ಆಗಿರೋಂತ ಫೈಟ್ಗೆ ನಿಂತ್ಕೋಬೇಡಿ. ಓಕೆ, ಈ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ನಿಮ್ದು ತಪ್ಪಿಲ್ಲ ಅಂದ್ರು ಬೇರೆಯವ್ರ ಸಪೋರ್ಟ್ ಮಾಡ್ಕೊಂಡು ನೀವು ನಿಮ್ಮ ಮೇಲೆ ಅದನ್ನ ಬ್ಲೇಮ್ ನ ಹೇಳ್ಕೋತೀರಾ. ಸೊ ಅದರಿಂದ ನಿಮಗೂ ಪ್ರಾಬ್ಲಮ್ ಆಗ್ಬೋದು, ಅಥವಾ ನಿಮ್ದಲ್ದೇ ಇರೋ ತಪ್ಪಿಗೆ ನೀವು ಫೈಟ್ ಮಾಡ್ಕೋತಾ ನಿಂತ್ಕೋಬೇಕಾಗತ್ತೆ. ಅದ್ರಿಂದ ನಿಮ್ಮನ್ನ ನೀವು ಕುಗ್ಗಿಸ್ಕೊಳ್ತಿದ್ದೀರಾ. ಇದನ್ನ ಮಾಡಕ್ಕೆ ಹೋಗ್ಬೇಡಿ. ಓಕೆ, ನೀವೇನೋ ಒಂದು ಲೈಫ್ ಪರ್ಪಸ್ ನ ತಗೊಂಡು ಬಂದಿದ್ದೀರಾ, ಅದನ್ನ ಈ ಲೈಫ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡ್ತೀರಾ. ಡೆಫಿನೆಟ್ಲಿ ಕಂಪ್ಲೀಟ್ ಮಾಡ್ಕೊಂಡೇ ಹೋಗೋದು, ಆ ತರ ಒಂದು ಎನರ್ಜಿ ತೋರಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ನೀವು ರೆಡಿ ಟು ಫೈಟ್ ಅನ್ನೋ ಎನರ್ಜಿ ಕೂಡ ಹೊಂದಿದ್ದೀರಾ. ನನ್ನ ಲೈಫಲ್ಲಿ ನಾನು ಏನೇ ಬಂದ್ರು ಐ ಆಮ್ ರೆಡಿ ಟು ಫೈಟ್ ಅನ್ನೋ ಎನರ್ಜಿ ಕೂಡ ಇಲ್ಲಿ ತೋರಿಸ್ತಾ ಇದೆ. ಓಕೆನಾ, ತುಂಬಾ ಡಿಸ್ಟರ್ಬ್ ಆಗ್ಬೇಡಿ, ತುಂಬಾ ಕನ್ಫ್ಯೂಸ್ ಆಗ್ಬೇಡಿ, ಅಥವಾ ತುಂಬಾ ಯಾರಿಗೂ ಅರ್ಥ ಆಗದೆ ಇರೋಂತ ಪರ್ಸನ್ ಆಗಕ್ ಹೋಗ್ಬೇಡಿ. ಆರಾಮಾಗಿರಿ. ನೀವ್ ಯಾರು ಅಂತ ಯಾರಾದ್ರೂ ಕೇಳಿದ್ರೆ, ನಾನು ಪ್ರೀತಿ, ನಾನು ಕರುಣೆ, ದಯೆ, ನಾನು ತುಂಬಾ ಕೈಂಡ್ ಆಗಿದ್ದೀನಿ, ನಾನು ಒಂಥರ ಹೀಲಿಂಗು, ನಿಮ್ಮನ್ನ ನೋಡಿದ್ರೆ ಅನ್ಸ್ಬೇಕು ನಾನು ಪಾಸಿಟಿವ್ ಎನರ್ಜಿ. ಈ ತರ ನೀವು ಮಾತಾಡೋದ್ರಿಂದ, ಅಥವಾ ನಿಮ್ಮನ್ನ ನೀವು ಈ ತರ ಹೇಳಿ 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 ರೆಡಿ ಮಾಡ್ಕೊಳ್ಳೋದ್ರಿಂದ ಬೇರೆಯವರಿಗೂ ನಿಮ್ಮನ್ನ ನೋಡಿದ ತಕ್ಷಣ ಅದೇ ಒಂದು ಎನರ್ಜಿ ಕಾಣಿಸುತ್ತೆ. ಓಕೆನಾ, ಸೊ ಇದು ನಿಮ್ಮ ಲೈಫ್ ಪರ್ಪಸ್. ಇವನ್ ಇದಕ್ಕೆಲ್ಲದಕ್ಕೂ ದೇವ್ರ ಸಪೋರ್ಟ್ ಕೂಡ ಇದೆ. ದೇವ್ರು ನಿಮ್ಮನ್ನ ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ಇದಾರೆ. ಎಲ್ಲ ಲಕ್ಸುರಿನ ಎಂಜಾಯ್ ಮಾಡ್ತಿದ್ರಾ ಅಂತ ಹೇಳ್ತಾ ಇದಾರೆ. ತುಂಬಾ ಓಲ್ಡ್ ಸೋಲು, ತುಂಬಾ ಜ್ಞಾನ ಇದೆ, ಬೇಡ ಆಗಿರೋ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಇದೆ. ಅಟ್ ದ ಸೇಮ್ ಟೈಮ್ ಜಾಗ ಬದಲಾವಣೆಯಿಂದ ತುಂಬಾ ನಿಮಗೆ ಗ್ರೋತ್, ಅಬಂಡೆನ್ಸ್, ಫೇಕ್ ಜನಗಳಿಂದ ದೂರ ಆಗಿ ನಿಮ್ಮನ್ನ ನೀವು ಕಂಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ನಿಮ್ಮನ್ನ ನೀವು ಕಂಡ್ಕೊಳ್ಳೋ ಅಂತ ಲೈಫ್ ಟೈಮ್ ಇದು. ಸುಮ್ಮನೆ ಟೈಮ್ ಪಾಸ್ ಮಾಡಬೇಡಿ. ಆ ತರ ಒಂದು ಸ್ಟ್ರಾಂಗ್ ಎನರ್ಜಿ ಕಾಣಿಸ್ತಾ ಇದೆ ನಂಗೆ. ಓಕೆನಾ, ಆದಷ್ಟು ಧ್ಯಾನ ಮಾಡಿ, ನಿಮ್ಮ ಇಂಟ್ಯೂಷನ್ ಮೇಲೆ ವರ್ಕ್ ಮಾಡಿ. ಆ ಇಂಟ್ಯೂಷನ್ ಅಂದ್ರೆ ನಿಮ್ಮ ಒಳ ಮನಸ್ಸಿನ ಏನ್ ಹೇಳುತ್ತೆ ಕೇಳಿಸ್ಕೊಳ್ಳಿ. ಓಕೆನಾ, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಗೈಸ್. ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ವಿಡಿಯೋನ ನೋಡಿ. ಓಕೆನಾ, ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋ ಅಪ್ಡೇಟ್ಸ್ ಗಳು ನಿಮ್ಗೆ ಮೊದಲನೇ ಬಂದು ತಲುಪತ್ತೆ. ನೀವು ಯಾವ್ದನ್ನು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.